ನೋಡಿ ಮೈಸೂರಿನಲ್ಲಿ ಆಯ್ತಲ್ಲ, ದಾವಣಗೆರೆಯಲ್ಲೂ ಕೂಡ ಹಿಂಗೆ ಆಗಿದೆ. ನೋಡಿ CM ಸಿದ್ದರಾಮಯ್ಯನವರು ಈ ಫೈನಾನ್ಸ್ ಬ್ಯಾಂಕ್ ಅಥವಾ ಅಲ್ಲಿನ ಸಿಬ್ಬಂದಿಗಳಿಗೆ ವಾರ್ನ್ ಕೊಟ್ಟರೂ ಕೂಡ ಈ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ಮಾತ್ರ ತಪ್ಪಿಲ್ಲ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಈಗ ಶಿಕ್ಷಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ನಡೆದಿರೋ ಘಟನೆ ಇದು. 46 ವರ್ಷದ ಪುಷ್ಪಲತಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ತುಂಗಭದ್ರಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಶಿವಮೊಗ್ಗದ TT ಫೈನಾನ್ಸ್ನಿಂದ ಕಿರುಕುಳ ಆಗಿದೆ ಅನ್ನೋ ಆರೋಪ ಇವ್ರ ಮೇಲೆ. ಫೈನಾನ್ಸ್ ಸಿಬ್ಬಂದಿ ಒತ್ತಡದ ಹಿನ್ನೆಲೆಯಲ್ಲಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಶಿಕ್ಷಕಿ ಪುಷ್ಪಲತಾ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ರು, ಜೀವನದ ಬುದ್ಧಿ ಹೇಳ್ಕೊಡ್ತಾ ಇದ್ರು. ಈಗ ನೋಡಿ ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿ ಕಾನೂನು ಸಚಿವರ ಜೊತೆಗೆ ಹೋಮ್ ಮಿನಿಸ್ಟರ್ ಜೊತೆಗೆ ಮೀಟಿಂಗನ್ನು ಮಾಡಿದ್ರು ಗೃಹ ಕಚೇರಿ ಕೃಷ್ಣಾದಲ್ಲಿ. ಅದಾದ ಮೇಲೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಂಗಿದ್ರೂ ಕೂಡ ಈ ಮೈಕ್ರೋ ಫಿನಾನ್ಸ್ಗಳ ಸಿಬ್ಬಂದಿಗಳು ಸೈಲೆಂಟ್ ಆಗಿಲ್ಲ ಅಥವಾ ಹೋಗಲಿ ಅನ್ನೋ ಒಂದು ಕನಿಷ್ಠ ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿಲ್ಲ. ಮನೆ ಮುಂದೆ ಬಂದು ಗಲಾಟೆ ಮಾಡೋದು. ಪಾಪ ಪುಷ್ಪಲತಾ ಟೀಚರ್ ಆಗಿ ಒಳ್ಳೆ ಗೌರವದಿಂದ ಬದುಕ್ತಾ ಇದ್ದವರು ಸಾಲ ತಗೊಂಡಿದ್ದೀರಾ ತೀರ್ಸಕ್ಕಾಗಲ್ವಾ ಅಂಥೇಳಿ ಮನೆ ಮುಂದೆ ಬಂದು ಜೋರಾಗಿ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕದ ಮನೆಯವ್ರ ಮುಂದೆ. ಪಾಪ ಆ ಶಿಕ್ಷಕಿಗೆ ಏನಾಗಬೇಡ, ಅದೇ ಪಕ್ಕದ ಮನೆಯಲ್ಲಿ ಅವ್ರು ಸ್ಟೂಡೆಂಟ್ ಇರ್ತಾರೆ, ಸ್ಟೂಡೆಂಟ್ ಮುಂದೆ ಹೆಂಗಾಗಬೇಕು ನೋಡಿ. ಅಲ್ಲಿ CCTV ವಿಜುವಲ್ಸ್ ನೋಡಿ. ಅವರು ಪುಷ್ಪಲತಾ ಅವರು ನದಿಗೆ ಹಾರ್ತಾ ಇರುವಂಥ ಸಂದರ್ಭದಲ್ಲಿ CCTV ವಿಜುವಲ್ಸಲ್ಲಿ ಸರಿಯಾಗಿದೆ ನೋಡಿ. ಒಬ್ಬರೇ ಇದ್ದಾರೆ, ಆಮೇಲೆ ಆ ಪ್ಲೇಸ್ ಸುತ್ತಮುತ್ತ ಯಾರೂ ಇಲ್ಲ. ಯಾರೂ ಇಲ್ದಿರೋದು ನೋಡಿ ನದಿಗೆ ಹಾರಿಬಿಟ್ಟಿದ್ದಾರೆ ಪುಷ್ಪಲತಾ ನೋಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮಧು, ಈಗಷ್ಟೇ ಹೇಳ್ತಾ ಇದ್ದೆ ಮೈಸೂರಲ್ಲೂ ಕೂಡ ಇದೇ ರೀತಿಯಾಗಿ ಈ ಫೈನಾನ್ಸ್ ಸಿಬ್ಬಂದಿಗಳ ಕಾಟ ತಾಳದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಹಿಂಗೇನಾ? ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಫೈನಾನ್ಸ್ಗಳ ಕಾಟಕ್ಕೆ ಇಡೀ ರಾಜ್ಯಾದ್ಯಂತ ಒಂದು ಆಕ್ರೋಶ ಕೇಳಿ ಬರ್ತಕ್ಕಂಥದ್ದು. ಜೊತೆಗೆ ಇನ್ನು CM ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಒಂದು ಸೂಚನೆ ನೀಡಿದ್ರು ಕೂಡ ಈ ರೀತಿಯಾದ ಒಂದು ಆತ್ಮಹತ್ಯೆ ಅಥವಾ ಕಿರುಕುಳ ಇನ್ನೂ ಕೂಡ ನಿಂತಿಲ್ಲ. ಇದು ದಾವಣಗೆರೆಯಲ್ಲಿ ಕೂಡ ಈ ರೀತಿಯಾದ ಒಂದು ಘಟನೆ ನಡೆತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಅಂದ್ರೆ ಸರ್ಕಾರಿ ಶಾಲೆ ಶಿಕ್ಷಕಿನೇ ಆತ್ಮಹತ್ಯೆ ಮಾಡಿಕೊಂಡದ್ದು ಪ್ರಮುಖ ಒಂದು ಬೆಳವಣಿಗೆ ಒಂದು ಸಾಕ್ಷಿ ಆಗಿರತಕ್ಕಂಥದ್ದು. ಹೊನ್ನಾಳಿ ಪಟ್ಟಣದ ಏನು ರಾಘವೇಂದ್ರ ಮಠದ ಹಿಂಭಾಗದಲ್ಲಿ ತುಂಗಭದ್ರಾ ನದಿಗೆ ಹಾರಿ ಸರ್ಕಾರಿ ಶಾಲೆ ಶಿಕ್ಷಕಿ ಪುಷ್ಪಲತಾ ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಈ ಹಿಂದೆ ಕೂಡ ಏನು ಹೊನ್ನಾಳಿ ಪಟ್ಟಣದಲ್ಲಿ ಇವರು ಏನು ದಂಪತಿಗಳು ಮನೆ ಕಟ್ಟಲಿಕ್ಕೆ ಒಂದು ಖಾಸಗಿ ಮೈಕ್ರೋ ಫೈನಾನ್ಸ್ ನಲ್ಲಿ ಒಂದು ಸಾಲ ಪಡೆದಿರ್ತಾರೆ. ಅದಾದ ಬಳಿಕ ಏನು ಕೆಲವೊಂದು ಕಂತುಗಳನ್ನ ಬಾಕಿ ಉಳಿಸ್ಕೊಂಡಿದೆ ಅಂತೇಳಿ ಒಂದು ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಆ ಖಾಸಗಿ ಕಂಪನಿಗಳೇನು ಹೊನ್ನಾಳಿ ಪೊಲೀಸ್ ಠಾಣೆಗೆ ಒಂದು ದೂರು ಕೂಡ ದಾಖಲೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಏನು ಪೊಲೀಸ್ ಕರೆದು ಒಂದು ಮುಚ್ಚಳಿಕೆ ಪತ್ರವನ್ನ ಏನು ಬರ್ಸ್ಕೊಂಡು ಮತ್ತೆ ನಂತರದಲ್ಲಿ ಸಾಲವನ್ನ ಹಿಂದಿರುಗಿಸ್ತೀವಿ ಅಂತೇಳಿ ಒಂದೇನು ಮುಚ್ಚಳಿಕೆ ಪತ್ರ ಬರ್ಸ್ಕೊಂಡಿದ್ರು. ಇದರಿಂದ ಖಾಸಗಿ ಶಾಲೆ ಶಿಕ್ಷಕ ಏನು ಪುಷ್ಪಲತಾ ಇದ್ರು ಅವರು ಮಾನಸಿಕವಾಗಿ ನೊಂದಿದ್ರು ಅಂತೇಳಿ ಪ್ರಮುಖವಾಗಿ ಮಾಹಿತಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ನೊಂದು ಇವತ್ತು ಬೆಳಗಿನ ಜಾವದಲ್ಲಿ ತುಂಗಭದ್ರಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಮೃತದೇಹ ಹುಡುಕಾಟಕ್ಕೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಹುಡುಕಾಟ ನಡೆಸಿದೆ. ಆದ್ರೆ ಇದು ಬಾಡಿ ಸಿಕ್ಕಿಲ್ಲ. ಜೊತೆಗೆ ಏನು SP ಅವರು ಕೂಡ ಈ ಬಗ್ಗೆ ಒಂದು ಮಾಹಿತಿ ನೀಡತಕ್ಕಂಥದ್ದು. ಇದು ಖಾಸಗಿ ಫೈನಾನ್ಸ್ ಇಂದ ಆಯ್ತು ಅಥವಾ ಏನು ಕುಟುಂಬ ಕಲಹದಿಂದ ಈ ರೀತಿಯಾದ ಒಂದು ಘಟನೆ ಆಯ್ತು ಅಂತ ಹೇಳಿ ಮಾಹಿತಿ ಕೂಡ ಕಲೆ ಆಗ್ತಿದೆ ಅಂತ ಹೇಳಿದ್ರು. ಜೊತೆಗೆ ಈ ಅಲ್ಲಿನ ಏನು ತುಂಗಭದ್ರಾ ನದಿಯ ತೀರದಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಹೊತ್ತು ಒಂದು ಗಿಡದ ಕೆಳಗೆ ಕೂತ್ಕೊಂಡು ಯೋಚನೆ ಮಾಡಿ ಅದಾದ ಬಳಿಕ ಮುಂದೆ ಹೋಗಿ ನದಿಗೆ ಹಾರಿದಂತೆ ಒಂದು CCTV ಕೂಡ ಫುಟೇಜ್ ಕೂಡ ಲಭ್ಯ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಖಾಸಗಿ ಫೈನಾನ್ಸ್ ಇಂದ ಒಂದು ಏನು ಸರ್ಕಾರಿ ಶಾಲೆ ಶಿಕ್ಷಕಿ ಒಂದು ಆತ್ಮಹತ್ಯೆ ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ದುರಂತ ಸರಿ ಅಂತೇಳಿ ಓಕೆ, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ.